ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ನಮಸ್ಕಾರಗಳು. ನಾನಿವತ್ತು ಹಳೆಯ ಕಾಲದ್ದು ಹಾಲ್ಕೋವಾ ಮಾಡ್ತಾಯಿದ್ದೀನಿ. ನೋಡಿ, ನೀವು ಮಾಡ್ಬೋದು ಮನೆಯಲ್ಲಿ. ಸುಲಭ, 3 ಪದಾರ್ಥದಿಂದ ಮಾಡ್ಬೋದು. ನಾನು ಅರ್ಧ ಕಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಕಪ್ಪು ಮೈದಾ ಹಾಕಿದ್ದೀನಿ. ಅದನ್ನು ಹುರಿಬೇಕು. ಅದನ್ನು ತುಪ್ಪದಲ್ಲೇ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರೋವರೆಗೆ ಹುರಿಬೇಕು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರಿಬೇಕು. ನೋಡಿ, ಚೆನ್ನಾಗಾಗಿದೆ. ಈಗ ಅದು ಸ್ಮೆಲ್ ಬರ್ತಿದೆ. ಎಲ್ಲ ನೋಡಿ ಅಂಟ್ತದೆ. ಅದು ಚೆನ್ನಾಗಿ ಎಲ್ಲ ಹೀರ್ಕೊಂಡು ಅಂಟೋವರೆಗೆ ಕಲಿಸ್ಬೇಕು ಅದನ್ನು ಚೆನ್ನಾಗಿ. ಈಗ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದೆ. ಸಕ್ಕರೆ ಪೌಡ್ರ್ ಹಾಕ್ತೀನಿ. ಆದರೆ ಅದು ಮೈದಾ ಹಿಟ್ಟು ತಣ್ಣಗಾದ್ಮೇಲೆ ನಾನು ಸಕ್ಕರೆ ಪೌಡ್ರ್ ಹಾಕಿರೋದು. 1 ಕಪ್ಪು ಸಕ್ಕರೆ ಪೌಡ್ರು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ಹೊಂದ್ಕೊಳ್ಳಾಗೆ. ನೋಡಿ, ಹೊಂದ್ಕೊತಾ ಇದೆ. ಈಗ ಒಂದು ಪ್ಲೇಟಿಗೆ ತುಪ್ಪ ಹಾಕಿ ಅದನ್ನು ಫುಲ್ಲು ತಟ್ಟೆಗೆಲ್ಲ ಹಾಕಬೇಕು ತುಪ್ಪ, ಇಲ್ಲಾಂದರೆ ಅಂಟ್ಕೊಳ್ತದೆ ಅದು ಕೆಳಗಡೆ. ಈಗ ಅದನ್ನು ಬಿಸಿ ಇದೆ, ಅದನ್ನು ತಟ್ಟೆಗೆಲ್ಲ ಹಾಕಿ ಕ್ಲೀನಾಗಿ ನೋಡಿ ಎಲ್ಲ ಹೊಂದ್ಕೊಂಡಿದೆ ಅದು ಚೆನ್ನಾಗಿ. ಈಗ ಚೆನ್ನಾಗಿ ಒತ್ತಬೇಕು. ಚೆನ್ನಾಗಿ ಒತ್ತಿದ್ರೆ ಅದು ನೀಟಾಗಿ ಬರ್ತದೆ. ಪೀಸ್ ಮಾಡುವಾಗ ಅದು ಕ್ಲೀನಾಗಿ ಬರ್ತದೆ. ನೋಡಿ, ಒತ್ತಬೇಕು ಚೆನ್ನಾಗಿ. ಈಗ ಸ್ಪೂನಲ್ಲಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಸವರಬೇಕು. ನೋಡಿ, ಚೆನ್ನಾಗಿ ಬರ್ತು. ಈಗ ಒಂದು ಚಾಕ್ ತಗೊಂಡು ಕಟ್ ಮಾಡಬೇಕು. ಈಗ ನೋಡಿ, ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ಬರ್ತಿದೆ. ನೋಡಿ, ಅದನ್ನು ಈಗ ಈಚೆ ಸೈಡಿಂದನೂ ಕಟ್ ಮಾಡಬೇಕು. ಇವಾಗ ಮಕ್ಕಳಿಗೆಲ್ಲ ಮಾಡಿಕೊಡಿ ಮನೆಯಲ್ಲಿ, ಚೆನ್ನಾಗಿರುತ್ತೆ ಅದು. ನಾವು 1ನೇ ಕ್ಲಾಸ್ಗೆಲ್ಲ ಹೋಗುವಾಗ ತಿಂತಾಯಿದ್ದು ಅದು ತಗೊಂಡು. ಈಗ ಎಲ್ಲೂ ಇಲ್ಲ ಅದು. ಈಗ ಮನೇಲೇ ಮಾಡಿಕೊಡ್ಬೇಕು ನಮ್ಮ ಮಕ್ಕಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪೀಸು. ನೋಡಿ, ಚೆನ್ನಾಗಿ ಬಂದಿದೆ ಈಗ ಅದು. ನೀವು ಮನೇಲಿ ಮಾಡಿಕೊಡಿ ಮಕ್ಕಳಿಗೆಲ್ಲವ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ.